ನಮಸ್ಕಾರ. ಬೆಳೆ ವಿಮೆ ಕ್ರಾಪ್ ಇನ್ಶೂರೆನ್ಸ್ ಇದೀಗ ಶುರು ಆಗಿದೆ. ಕೇಂದ್ರ ಸರ್ಕಾರದ ವತಿಯಿಂದ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಬೇರೆ ಬೇರೆ ಬೆಳೆಗಳಿಗೆಲ್ಲ ವಿಮೆಯನ್ನ ಮಾಡಿಸುವಂತದ್ದು. ಇದರ ಉಪಯೋಗ ಏನು ಕೇಳಿದ್ರೆ, ಪ್ರಕೃತಿ ವಿಕೋಪಗಳಿಂದ ಉಂಟಾಗುವ ಬೆಳೆ ನಷ್ಟಕ್ಕೆ ಪರಿಹಾರ, ಅತಿವೃಷ್ಟಿ, ಅನಾವೃಷ್ಟಿ, ಗಾಳಿ, ಪ್ರವಾಹ ಮುಂತಾದ ಹಾನಿಗಳಿಂದ, ಅಂದ್ರೆ ಸಾಮಾನ್ಯವಾಗಿ ಮಧ್ಯ ಒಂದು ಗದ್ದೆಗೆ ಹಾನಿಯಾಗಿದೆ ಮತ್ತು ಆಚೀಚೆ ಆಗ್ಲಿಲ್ಲ, ಇದೆಲ್ಲ ಪ್ರಶ್ನೆ ಬರೋದಿಲ್ಲ. ಊರಿಗೆ ಊರೇ ಕೆಲವು ಸಾರಿ ನೀರಲ್ಲಿ ಮುಳುಗಡೆ ಆಗತ್ತೆ, ಅಥವಾ ಬಿರುಗಾಳಿ ಬೀಸಿ ಊರಿಗೆ ಊರೇ ಅಡಿಕೆ ಮರಗಳು ಹೋಗ್ತವೆ, ತೆಂಗಿನ ಮರಗಳು ಹೋಗ್ತವೆ, ಭತ್ತ ಬೆಳೆ ಹಾನಿ ಆಗತ್ತೆ. ಇಂತಹ ಸಮಯದಲ್ಲಿ ಈ ವಿಮೆಯನ್ನ ನೀವು ಮಾಡಿಸಿದ್ದಲ್ಲಿ ಅದಕ್ಕೆ ಸರಿಯಾದ ಪರಿಹಾರವನ್ನ ವಿಮಾ ಕಂಪನಿಗಳು ರೈತರಿಗೆ ಒದಗಿಸ್ತಾ ಇದೆ. ಜುಲೈ 1ರಿಂದ ಕವರೇಜ್ ಆಗುವ ಹಾಗೆ ಜೂನ್ ತಿಂಗಳಿಂದ ಇನ್ಶೂರೆನ್ಸ್ ಶುರು ಆಗ್ತದೆ. ನಮ್ಮ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಏರಿಯಾಗಳಿಗೆ ಮುಖ್ಯವಾಗಿ ಅಡಿಕೆ, ಭತ್ತ ಮತ್ತೆ ಕಾಳು ಮೆಣಸು ಬೆಳೆಗಳಿಗೆ ಇನ್ಶೂರೆನ್ಸ್ ವ್ಯವಸ್ಥೆ ಇರ್ತದೆ. ಅಡಿಕೆ ಮತ್ತು ಕಾಳು ಮೆಣಸು ಇದು ಎರಡಕ್ಕೂ ಕೂಡ ಕೊಳೆ ರೋಗದ ಹಾವಳಿ ಇಲ್ಲ ಅನಾವೃಷ್ಟಿಯಿಂದ ಗಿಡಗಳು ಬಾಡುವಂತದ್ದು ಇದು ಸಾಮಾನ್ಯವಾಗಿ ನಡೆಯುವಂತದ್ದು. ನಮ್ಮ ಭಾರತದ ಹವಾಮಾನವೇ ಹಾಗೆ, ಒಂದು ವರ್ಷ ಅತಿವೃಷ್ಟಿ, ಮತ್ತೊಂದು ವರ್ಷ ಅನಾವೃಷ್ಟಿ ಅಂತ. ಇಂಥ ಸಮಯದಲ್ಲಿ ಅತಿವೃಷ್ಟಿ ಆದ್ರೂ ಕೂಡ ಈ ಅಡಿಕೆ ಮತ್ತೆ ಕಾಳು ಮೆಣಸುಗಳಿಗೆ ಹಾನಿ ಆಗ್ತದೆ. ಅಂತಹ ಸಮಯದಲ್ಲಿ ರೈತರೇನು ಪುನಃ ಅದಕ್ಕೆ ಅಯ್ಯೋ ನಮ್ಮ ಅಡಿಕೆ ಬೆಳೆ ಕೊಳೆ ರೋಗ ಬಂದಿದೆ, ಹಾನಿ ಆಗಿದೆ, ಅದೇನು ಹೇಳುವ ಅವಶ್ಯಕತೆ ಇರುವುದಿಲ್ಲ. ಯಾವ ದಿಕ್ಕಿನಲ್ಲಿ, ಯಾವ ಏರಿಯಾದಲ್ಲಿ ಯಾವ ರೀತಿ ಮಳೆ ಆಗಿದೆ ಪ್ರತಿಯೊಂದು ಈಗ ದಾಖಲಾಗ್ತದೆ. ಅತಿ ಮಳೆಯಿಂದಾದ ಅನಾಹುತದಿಂದ ಸರ್ಕಾರ ಅಂದ್ರೆ ಖಾಸಗಿ ಏಜೆನ್ಸಿಗಳು, ಈ ಯಾವ ಇನ್ಶೂರೆನ್ಸ್ ಕಂಪನಿಗಳು ವಹಿಸ್ಕೊಂಡಿರ್ತಾರೆ, ಆಯಾ ಏರಿಯಾ ಪ್ರತಿ ಜಿಲ್ಲೆಗೆ ಒಂದೊಂದು ಇನ್ಶೂರೆನ್ಸ್ ಕಂಪನಿ ಇರ್ತದೆ, ವಹಿಸಿಕೊಂಡಿರ್ತಾರೋ ಅವರು ಹಾನಿಯನ್ನ ಅಂದಾಜಿಸಿ ಪರಿಹಾರವನ್ನು ಸೀದಾ ರೈತನ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ನಾವೀಗ ಕೆಲವು ವರ್ಷದಿಂದ ನೋಡ್ತಾ ಇದ್ದೇವೆ, ಅಡಿಕೆ ಮತ್ತು ಕಾಳು ಮೆಣಸು ಬೆಳೆಗೆ ಅತಿ ಉತ್ತಮವಾದ ಪರಿಹಾರ ದೊರಕ್ತಾ ಇದೆ. ಈ ಅಡಿಕೆ ಕಾಳು ಮೆಣಸು ಬೆಳೆಗಾರರು ದಯವಿಟ್ಟು ನಿಮ್ಮ RTC ಮೂಲಕ, RTC ಎಂಟ್ರಿ ಅಂದ್ರೆ ಬೆಳೆ ಸಮೀಕ್ಷೆ, ಇದರಲ್ಲೆಲ್ಲ ನಿಮ್ಮ ಬೆಳೆಯಲ್ಲಿ, ನಿಮ್ಮ RTCಯಲ್ಲಿ ಅಡಿಕೆ ಮತ್ತು ಕಾಳು ಮೆಣಸು ಬೆಳೆ ಅಂತ ಎಂಟ್ರಿ ಆಗಿರ್ಬೇಕು. ಹಾಗಿದ್ದಲ್ಲಿ ಇದಕ್ಕೆ ವಿಮೆಯನ್ನ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. 1 ಎಕರೆಗೆ ಏನು ಅತಿಯಾದ ಅಮೌಂಟ್ ಅನ್ನು ನಿಗದಿಪಡಿಸಿಲ್ಲ, ಯಾಕಂದ್ರೆ ಕೇಂದ್ರ ಸರ್ಕಾರ ಸ್ವಲ್ಪ ಅಮೌಂಟ್ ಅನ್ನು ಭಾಗ ಕಟ್ತದೆ, ಮತ್ತೆ ಕರ್ನಾಟಕ ಸರ್ಕಾರ ಕೂಡ ಸ್ವಲ್ಪ ಅಮೌಂಟ್ ಅನ್ನು ಕಟ್ತದೆ. ಸ್ವಲ್ಪ ಭಾಗದ ನಿಮ್ಮ ಖರ್ಚಿನ ಖಾತೆಯಲ್ಲಿ ಸ್ವಲ್ಪ ಭಾಗವನ್ನ ಇದಕ್ಕೆ ಕೊಟ್ರೆ ಸರಿ. 1 ಎಕರೆಗೆ ಹತ್ರ ಒಂದು 3,000ದವರೆಗೇನು ಬರ್ತದೆ ಅಡಿಕೆ ಬೆಳೆಗೆ. ಆದ್ರಿಂದ ರೈತರು ಅಡಿಕೆಯನ್ನ ಯಾರು ಬೆಳೆಸಿದೀರಾ, ನಿಮ್ಮ RTCಯಲ್ಲಿ ಬೆಳೆ ಸಮೀಕ್ಷೆಯಲ್ಲಿ ಅಡಿಕೆ ಅಂತ ನಮೂದಾಗಿದ್ದಲ್ಲಿ ದಯವಿಟ್ಟು ಈ ವಿಮೆಯನ್ನು ಮಾಡಿಸಿಕೊಳ್ಳಿ. ಉಡುಪಿ ಜಿಲ್ಲೆಯಲ್ಲಿ ಈಗ ಬೆಳೆ ವಿಮೆ ಶುರುವಾಗಿದ್ದು, ಇದು ನಾಡ್ದು ಜೂನ್ 30ರವರೆಗೆ ಮಾತ್ರ ಅಡಿಕೆ ಮತ್ತು ಕಾಳು ಮೆಣಸಿಗೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಡೇಟ್ ಅನ್ನ ಅನೌನ್ಸ್ ಮಾಡಿರ್ತಾರೆ, ಸಾಮಾನ್ಯ ಇನ್ನು ಒಂದು 10 ದಿವಸ ಕೊಡುವ ಸಾಧ್ಯತೆ ಇರುತ್ತೆ. ಆದ್ರೆ ಕೊನೆಯ ಕ್ಷಣದವರೆಗೆ ಕಾಯಬೇಡಿ. ನಮ್ಮ ರೈತರು ಆದಷ್ಟು ಬೇಗನೆ ಈ ಅಡಿಕೆ ಮತ್ತು ಕಾಳು ಮೆಣಸು ಎರಡಕ್ಕೂ ಇನ್ಶೂರೆನ್ಸ್ ಅನ್ನ ಮಾಡಿಸಿಕೊಳ್ಳಿ ಅಂತ ಹೇಳ್ತೇನೆ. ಜೊತೆಗೆ ಭತ್ತದ ಬೆಳೆಗೆ ಕೂಡ ಇನ್ಶೂರೆನ್ಸ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಭತ್ತದ ಬೆಳೆಯವರು ಜುಲೈ ಮುಕ್ತಾಯದವರೆಗೂ, ಜುಲೈ 31ರವರೆಗೂ ಸಾಮಾನ್ಯವಾಗಿ ಭತ್ತಕ್ಕೆ ಇನ್ಶೂರೆನ್ಸ್ ಕವರೇಜ್ ಮಾಡ್ಲಿಕ್ಕೆ ಅವಕಾಶ ಇದೆ. ಈ ಸಾರಿ ಅಂತೂ ಮಳೆಗಾಲ ತುಂಬಾ ಕಡಿಮೆ ಆಗ್ತದೆ, ಮಳೆ ತುಂಬಾ ಕಡಿಮೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅನಾವೃಷ್ಟಿಯಿಂದ ಏನಾದ್ರೂ ತೊಂದರೆಗಳಾದಲ್ಲಿ ಈ ಇನ್ಶೂರೆನ್ಸ್ ಕವರೇಜ್ ಸಿಗುವ ಸಾಧ್ಯತೆ ಇರ್ತದೆ. ಅತಿ ಕಡಿಮೆ ಪ್ರೀಮಿಯಂ ನಲ್ಲಿ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೇವೆ. ಈಗ ನಮ್ಮ ಆಫೀಸ್ ನಲ್ಲಿ ಕೂಡ ಇದು ಆಥರೈಸ್ಡ್ ಡೀಲರ್ ಆಗಿ ನಾವಿಲ್ಲಿ ಮಾಡ್ತಾ ಇದ್ದೇವೆ. ವಾಸುಕಿ ಅಸೋಸಿಯೇಟ್ಸ್ CSC ಸೇವಾ ಕೇಂದ್ರ, ಇಲ್ಲಿ ಬೆಳೆ ವಿಮೆಯನ್ನ ನಾವು ಮಾಡಿಸ್ತಾ ಇದ್ದೇವೆ. ನಿಮ್ಗೆ ಯಾರಿಗೆ ಇದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಅಥವಾ ಇನ್ಶೂರೆನ್ಸ್ ಮಾಡಿಸುವುದಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ, ಕೂಡಲೇ ನಾವು ಇದನ್ನ ಮಾಡಿಕೊಡ್ತಾ ಇದ್ದೇವೆ. ಧನ್ಯವಾದಗಳು.